ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳ ಪ್ರಗತಿ ಪರಿಶೀಲನೆಗಾಗಿ ಜಲಸಂಪನ್ಮೂಲ ಸಚಿವರಾಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಉನ್ನತ ಮಟ್ಟದ ಸಭೆ ನಡೆಸಿದರು. ಗೃಹ ಸಚಿವ ಡಾ ಜಿ ಪರಮೇಶ್ವರ್, ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮತ್ತು ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು. ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆ, ಭದ್ರಾ ಮೇಲ್ದಂಡೆ, ಮೇಕೆದಾಟು ಸಮತೋಲನ ಜಲಾಶಯ ಹಾಗೂ ಕುಡಿಯುವ ನೀರಿನ ಯೋಜನೆಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಯೋಜನೆ ಕಾಮಗಾರಿ ಮುಂದುವರಿಯಲು ಕೆಲವು ಕಡೆ ಅರಣ್ಯ ಭೂಮಿಯ ಅಡೆತಡೆ ಇದೆ. ಸದರಿ ಜಾಗಕ್ಕೆ ಪರ್ಯಾಯವಾಗಿ ಭೂಮಿ ನೀಡಲು ಕಂದಾಯ ಇಲಾಖೆ ಸಿದ್ಧವಿದ್ದು, ಅರಣ್ಯ ಇಲಾಖೆಗೆ ಪರ್ಯಾಯ ಭೂಮಿ ನೀಡುವ ಸ್ಥಳಗಳ ಪಟ್ಟಿ ನೀಡಲಾಗುವುದು. ಅವರು ಒಪ್ಪಿದರೆ ತ್ವರಿತಗತಿಯಲ್ಲೇ ಭೂಮಿ ಹಸ್ತಾಂತರಿಸುವುದಾಗಿ ತಿಳಿಸಿದರು. ಅಧಿಕಾರಿಗಳು ವಿವಿಧ ಯೋಜನೆಗಳಿಗೆ ಒಟ್ಟು 220 ಎಕರೆ ಭೂಮಿಯನ್ನು ಒದಗಿಸಬೇಕಿದೆ. ರಾಜ್ಯ ಸರ್ಕಾರ ಪಟ್ಟಿ ನೀಡಿದರೆ ಕೇಂದ್ರ ಸರ್ಕಾರದ ಅನುಮೋದನೆಗಾಗಿ ಪ್ರಸ್ತಾವನೆ ಸಲ್ಲಿಸುವುದಾಗಿ ಹೇಳಿದರು. ಬಳಿಕ ಸುದ್ದಿಗಾರರೊಂದಿಗೆ ಡಿಕೆ ಶಿವಕುಮಾರ್, ಎತ್ತಿನಹೊಳೆ ಯೋಜನೆ ವಿಚಾರವಾಗಿ ಕೇಂದ್ರ ಸರ್ಕಾರ ಕೆಲವು ಷರತ್ತುಗಳನ್ನು ವಿಧಿಸಿ ಪರ್ಯಾಯ ಭೂಮಿಯನ್ನು ಕೇಳಿದೆ. ಕಂದಾಯ ಇಲಾಖೆ ಭೂಮಿ ನೀಡಲು ಒಪ್ಪಿಕೊಂಡಿದೆ. ಸುಮಾರು ಶೇಕಡಾ 10% ಬಾಕಿ ಇದೆ. ವಾರದಲ್ಲೇ ಆ ಭೂಮಿಯನ್ನು ಹಸ್ತಾಂತರಿಸಲಾಗುವುದು ಎಂದರು. ಅರಣ್ಯ ಇಲಾಖೆಯವರು 257 ಕೋಟಿ ರೂಪಾಯಿಗಳನ್ನು ಪಾವತಿಸಲು ಸೂಚನೆ ನೀಡಿದೆ. ತಕ್ಷಣವೇ ಅದನ್ನು ಪಾವತಿಸಲಾಗುವುದು. ಎತ್ತಿನಹೊಳೆ ಕಾಮಗಾರಿಯನ್ನು ಮುಂದುವರೆಸಲಾಗುವುದು. ತುಮಕೂರಿನಲ್ಲಿ ಭೂಸ್ವಾಧೀನಕ್ಕಾಗಿ ಪೊಲೀಸ್ ರಕ್ಷಣೆಯೊಂದಿಗೆ ಸಮೀಕ್ಷೆ ಆರಂಭಿಸಲಾಗುವುದು ಎಂದರು. ಶೀಘ್ರವಾಗಿಯೇ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳಿಗೆ ನೀರು ಹರಿಸಲಾಗುವುದು. ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಪರಿಷ್ಕೃತ ಯೋಜನಾ ವೆಚ್ಚದೊಂದಿಗೆ ಸಮಿತಿಯ ಮುಂದೆ ಪ್ರಸ್ತಾವನೆ ಸಲ್ಲಿಸಲಾಗುವುದು. 5300 ಎಕರೆ ಭೂಮಿಯನ್ನು ಲಭ್ಯವಿರುವ ಕಡೆಗೆ ಅರಣ್ಯ ಇಲಾಖೆಗೆ ನೀಡಲು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಅದಕ್ಕೆ ಮಿಟಿಗೇಷನ್ ಪ್ಲಾನ್ ಮತ್ತು ಫೈನ್ ಇವೆಲ್ಲ ಸೇರಿ ಕೊಡಬೇಕು ಅಂತ ಹೇಳಿ ಫಾರೆಸ್ಟ್ ಇಲಾಖೆಯವರು ಕೊಟ್ಟಿದ್ದಾರೆ. ಸೊ ಅದನ್ನ ಇವತ್ತೇ ನಾವು ಕಟ್ಟಲಿಕ್ಕೆ ಮಾರ್ಗದರ್ಶನ ಕೊಟ್ಟಿದ್ದೀವಿ. ಆ ಹಣನ ಕೂಡ ಇವತ್ತು ನಾವು ಅವರಿಗೆ ಕಟ್ಬಿಡ್ತೀವಿ. ಕಟ್ಟಿ ಕೂಡಲೇ ನೆಕ್ಸ್ಟ್ ಈ ವಾರದಲ್ಲೇ ಕಾಂಟ್ರಾಕ್ಟರ್ಸ್ಗೆ ಹೇಳಿದ್ದೀವಿ, ಕೆಲಸನ ಪ್ರಾರಂಭ ಮಾಡಿ ಅದನ್ನು ಪ್ರಾರಂಭ